ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚು ನಿನ್ನೆ ನಡೆದಿದ್ದು. ಎಂಥ ಕ್ಲೋಸ್ ಮ್ಯಾಚ್ ಗುರು. RCB ಯಾವಾಗಲೂ ಇದೆ ಹಣೆ ಬರ. ಮೆನ್ಸು ಹಂಗೆ ಮಾಡ್ತಿದ್ರು, ಇವಾಗ ವುಮೆನ್ಸು ಹಂಗೆ ಮಾಡ್ತಾಯಿದ್ರು. ಬಾಯಿಗೆ ಬರ್ಸೋದು ಬರೆಸ್ತಾರೆ, ಒಂದು ಗೆಲ್ಲಬೇಕು ಅಟ್ಲೀಸ್ಟ್. ಹಿಂಗೆ ಸೋತ್ರೆ ಹೆಂಗೆ ಗುರು. ನಿನ್ನೆ ಮ್ಯಾಚು ಅಷ್ಟೇ, ಆಲ್ಮೋಸ್ಟ್ ಬಾಯಿಗೆ ಬಂದ್ಬಿಟ್ಟಿತ್ತು. ಇನ್ನೇನು ಗೆಲ್ತಾರೆ ಅಂದ್ಕೊಳ್ಳೋ ಅಷ್ಟರಲ್ಲಿ ಸೋತು ಹೋಗ್ಬಿಡೋದ, ಅಷ್ಟು ಹತ್ರ. ಕೇವಲ 1 ರನ್ನಿಂದ ಸೋತಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. 1 ರನ್ನಿಂದ ಗೆದ್ದು ಕ್ವಾಲಿಫೈ ಆಗೋಗ್ಬಿಟ್ರು ಪ್ಲೇ ಆಫ್ಸ್ಗೆ. ಇವಾಗ ನಾವು ಮಿಕ್ಕಿರೋ 2 ಮ್ಯಾಚ್ನೂ ಗೆಲ್ಲೇಬೇಕಾಗುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಜಮೀಮಾ ಮತ್ತು ಕ್ಯಾಪ್ಸಿ ಸೇರಿಕೊಂಡು ನಮ್ಮನ್ನು ಹಣ್ಣಗಾಯಿ ಮೈಂಡ್ ನುಚ್ಚು ನೂರು ಮಾಡಾಕ್ಬಿಡ್ತಾರೆ ನಮ್ಮ ಬೌಲಿಂಗ್ನ. ನಮ್ಮ ಶ್ರೇಯಾಂಕ ಪಾಟೀಲ್ ಏನಾದರೂ 4 ವಿಕೆಟ್ನ ಎತ್ತಿಲ್ಲ ಅಂದಿದ್ರೆ ಲಾಸ್ಟಲ್ಲಿ 3 ವಿಕೆಟ್ ಡಳಾರ್ ಅಂತ ಎತ್ಬಿಡ್ತಾರೆ. ಅದೇನಾದರೂ ಎತ್ತಿಲ್ಲ ಅಂದಿದ್ರೆ ಪಕ್ಕಾ 200 ಕ್ರಾಸ್ ಮಾಡಿರೋರು. ಆ ಥರ ಆಡ್ತಾಯಿದ್ರು ಜಮೀಮಾ ಮತ್ತು ಕ್ಯಾಪ್ಸಿ ಅವರು. ನಮ್ಮ RCB ಬ್ಯಾಟಿಂಗ್ ಬಂದಾಗ ಸ್ಟಾರ್ಟಿಂಗಲ್ಲೇ ಸ್ಮೃತಿ ಮಂದನ ಔಟ್ ಆಗೋಗ್ಬಿಡ್ತಾರೆ. ಅದಾದಮೇಲೆ ಎಲ್ಲಿಸ್ ಪೆರಿ ಮತ್ತು ಮಾಲಿನಿ ಅವ್ರ ಮಧ್ಯೆ ಪಾರ್ಟ್ನರ್ಶಿಪ್ ಬರುತ್ತೆ. ಮಾಲಿನಿ ಮತ್ತು ಡಿವೈನ್ ಮಧ್ಯೆ ಪಾರ್ಟ್ನರ್ಶಿಪ್ ಬರುತ್ತೆ. ಡಿವೈನ್ ಮತ್ತು ರಿಚಾ ಘೋಷ್ ಅವ್ರ ಮಧ್ಯೆ ಪಾರ್ಟ್ನರ್ಶಿಪ್ ಬರುತ್ತೆ. ಇಂಪ್ರೆಸ್ ಮಾಡಿತ್ತು ಸೋಫಿ ಡಿವೈನ್ ಮತ್ತು ಎಲ್ಲಿಸ್ ಪೆರಿ ಮತ್ತು ರಿಚಾ ಘೋಷ್ ಅಂತೂ ಮ್ಯಾಚ್ನ ಗೆಲ್ಸೇ ಬಿಟ್ಟಿದ್ರು ಆಲ್ಮೋಸ್ಟ್. ಲಾಸ್ಟ್ ಓವರಲ್ಲಿ 6 ಬಾಲಿಗೆ 17 ರನ್ ಬೇಕಾಗಿರುತ್ತೆ. ಫಸ್ಟ್ ಬಾಲ್ 6 ಹೊಡಿತಾರೆ. ಆ 1 ರನ್ ತಗೊಳಕ್ಕೆ ಹೋಗಿ ರನ್ಔಟ್ ಆಗೋಗ್ತಾರೆ ರಿಚಾ ಘೋಷ್ ಅವರು. ಅಲ್ಲಿಗೆ 1 ರನ್ನಿಂದ DC ಅವರು ಗೆದ್ದೊಳ್ತಾರೆ. ಇವಾಗ ನಾವು ಮಿಕ್ಕಿರೋ 2 ಮ್ಯಾಚ್ನೂ ಗೆಲ್ಲೇಬೇಕಾಗುತ್ತೆ. ನಮಗೆ ಕಾಂಪಿಟೇಷನ್ ಕೊಡೋಕ್ಕೆ UP ವಾರಿಯರ್ಸ್ ಅವರು ಇದ್ದಾರೆ. ಸೇಮ್ ಅವರು 6 ಪಾಯಿಂಟ್ಸು, ನಮ್ಮದು 6 ಪಾಯಿಂಟ್ಸು. ಬಟ್ ನಾವು ಪ್ಲಸ್ ರನ್ ರೇಟಲ್ಲಿದ್ದೀವಿ, ಅವರು ಮೈನಸ್ ರನ್ ರೇಟಲ್ಲಿದ್ದಾರೆ. ನೋಡೋಣ ಏನು.